ಗೌರವ ಎನ್ನುವುದು ನಿನ್ನ ಹಣ, ಆಸ್ತಿ, ಅಂತಸ್ತು ನೋಡಿ ಕೊಡುವುದಲ್ಲ. ನಿನ್ನತ್ರ ಏನಿಲ್ಲದಿದ್ರೂ ನಿನ್ನ ಮಾತಿಗೆ, ನಿನ್ನ ಗುಣಕ್ಕೆ, ನಿನ್ನ ಪ್ರೀತಿಗೆ ಕೊಡುವುದೇ ನಿಜವಾದ ಗೌರವ. ಕೀರ್ತಿಯು ತಂತಾನೆ ಬರುವುದಿಲ್ಲ. ಅದು ವ್ಯಕ್ತಿಯ ದೃಢತೆಗೂ ಹಾಗೂ ದುಡಿಮೆಗೂ ಸಿಗುವ ಪ್ರತಿಫಲ. ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಸಾಹಸ ಸಮರ್ಥನೆಗಳಿಗಿಂತ ಮನಸಾಕ್ಷಿಗೆ ಒಪ್ಪಿ ಬಾಳುವ ಬದುಕು ಯೋಗ್ಯ. ನೀನು ಭೂಮಿಯ ಮೇಲೆ ಹೆಜ್ಜೆ ಇಡುವಾಗ ಯೋಚಿಸು, ಇಂದು ಮಣ್ಣು ನಿನ್ನ ಕೆಳಗೆ, ನಾಳೆ ನೀನು ಮಣ್ಣಿನ ಕೆಳಗೆ. ತಂದೆ ತಾಯಿಯ ಒಳ್ಳೆಯ ಮಾತುಗಳು ಎಲ್ಲರಿಗೂ ಕಹಿ ಆಗ್ತದೆ, ಆದರೆ ತಂದೆ ತಾಯಿಯ ಸಂಪತ್ತು ಮಾತ್ರ ಎಲ್ಲರಿಗೂ ಬೇಕಾಗ್ತದೆ. ನಮ್ಮ ಭವಿಷ್ಯ ಯಾರದೋ ಬಾಯಿಂದ ಬರುವಂಥದ್ದಲ್ಲ, ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಭಗವಂತನಿಂದ ಬರೆಯಲ್ಪಡುವಂಥದ್ದು. ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಮೌನನೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲ ಅಂದಮೇಲೆ ದೂರ ಇರೋದೇ ಒಳ್ಳೆಯದು. ನೊಣ, ಜೇನು ನೊಣ ಒಂದೇ ಜಾತಿಯವು, ಆದರೆ ಜೇನು ನೊಣ ಜೇನು ಹುಡುಕಿದ್ರೆ ನೊಣ ಕೊಳಕು ಹುಡುಕ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ. ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದರೆ, ಸಮಯ ತುಂಬ ಜನರನ್ನು ಪರಿಚಯಿಸ್ತದೆ, ಸಂದರ್ಭ ಜೊತೆಗಿರುವವರ ನಿಜವಾದ ಮುಖಗಳನ್ನು ಪರಿಚಯಿಸ್ತದೆ. ಹುಡುಕಿದ್ರೆ ಎಲ್ಲವೂ ಸಿಗಬಹುದೇನೋ, ನೆಮ್ಮದಿ ಎನಿಸುವ 4 ಒಳ್ಳೆಯ ಮಾತುಗಳನ್ನಾಡುವವರು ಸಿಗೋದು ಕಷ್ಟ. ಒಬ್ಬರ ಕಣ್ಣೀರಿಗೆ ನೀನು ಸಂಭ್ರಮಿಸುತ್ತಿದ್ರೆ ಅರ್ಥ ಮಾಡ್ಕೋ, ನಿನ್ನ ಕರ್ಮ ನಿನ್ನನ್ನು ಶೀಘ್ರದಲ್ಲೇ ಹುಡುಕಿಕೊಂಡು ಬರುವುದೆಂದು. ನಂಬಿಕೆಯು ನಿಶ್ಶಬ್ದದಿಂದ ಇರ್ತದೆ, ಅನುಮಾನವೇ ಕಿರುಚಾಡೋದು. ವೈರಿಯನ್ನು ಕೊಲ್ಲಬೇಕಾದ್ರೆ ಅವನ ತಲೆಯನ್ನು ತೆಗೆಯುವ ಅಗತ್ಯವಿಲ್ಲ, ನಮ್ಮ ತಲೆಯಿಂದ ಅವನನ್ನು ತೆಗೆದ್ರೆ ಸಾಕು. ಕರ್ಣ ಕೊಟ್ಟು ಕೆಟ್ಟ, ದುರ್ಯೋಧನ ಕೊಡದೆ ಕೆಟ್ಟ, ಧರ್ಮರಾಜ ಜೂಜಾಡಿ ಕೆಟ್ಟ, ದ್ರೌಪದಿಯು ನಕ್ಕು ಕೆಟ್ಟಳು, ಭೀಷ್ಮ ಮಾತನಾಡದೆ ಕೆಟ್ಟ, ಧೃತರಾಷ್ಟ್ರ ಮೌನ ವಹಿಸಿ ಕೆಟ್ಟ, ಶಕುನಿ ತಂತ್ರದಿಂದ ಕೆಟ್ಟ, ಕುಂತಿ ಮಂತ್ರದಿಂದ ಕೆಟ್ಟಳು, ಶಂತನು ಬೇಟೆಯಾಡಿ ಕೆಟ್ಟ, ಅಭಿಮನ್ಯು ಅರ್ಧ ವಿದ್ಯೆಯಿಂದ ಕೆಟ್ಟ, ಅಶ್ವತ್ಥಾಮ ಅವಿವೇಕದಿಂದ ಕೆಟ್ಟ. ಈ ಎಲ್ಲ ಕೆಟ್ಟವರ ಮಧ್ಯೆ ನಮಗೆ ಸಿಕ್ಕಿದ್ದು ಸುಂದರ ಮಹಾಭಾರತ ಹಾಗೂ ಪ್ರೇರಕ ಭಗವದ್ಗೀತೆ. ಇವುಗಳನ್ನು ಸರಿಯಾಗಿ ಓದದೆ ಮೊಬೈಲ್ ಹುಚ್ಚಿನಿಂದ ನಾವು ಕೆಟ್ಟಿದ್ದೇವೆ. ಬದಲಾವಣೆಯ ಅಗತ್ಯ ಇದೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಬೇಡಿ, ಯಾಕಂದ್ರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ. ಕೋಪದಲ್ಲಿ ಅಳುತ್ತಾ ಎಲ್ಲವನ್ನು ಮಾತನಾಡುವ ವ್ಯಕ್ತಿ ನಿಜವನ್ನೇ ಹೇಳ್ತಾನೆ, ಯಾಕಂದ್ರೆ ಕೋಪ ಮತ್ತು ಅಳು ವ್ಯಕ್ತಿಗೆ ಸತ್ಯವನ್ನು ಮಾತನಾಡಲು ಒತ್ತಾಯಿಸ್ತದೆ. ಕೆಲವೊಮ್ಮೆ ವ್ಯಕ್ತಿಯನ್ನು ಕೆಟ್ಟ ನಡವಳಿಕೆಯಿಂದ ಶಾಶ್ವತವಾಗಿ ಕೆಟ್ಟದಾಗಿ ಪರಿಗಣಿಸಬೇಡಿ. ಕೆಲವೊಮ್ಮೆ ಪರಿಸ್ಥಿತಿ ಕೆಟ್ಟದಾಗಿರ್ತದೆ, ವ್ಯಕ್ತಿಯಲ್ಲ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಅನ್ನೋದು ಇರ್ತದೆಯೋ ಅವನಿಗೆ ತನ್ನ ತಪ್ಪಿನ ಅರಿವು ಆಗೋದಿಲ್ಲ. ನಿಜವಾದ ಪ್ರೀತಿ ಅಂದ್ರೆ ದುಡುಕಿ ದೂರವಾಗೋದಲ್ಲ, ಹುಡುಕಿ ಬರುವ ಕಷ್ಟದಲ್ಲಿ ಜೊತೆ ನಿಲ್ಲೋದು. ದ್ವೇಷ, ಅಸೂಹೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದ್ರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುವುದು. ಇದನ್ನು ಯಾವ ವ್ಯಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದ್ರು ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರ್ತದೆ. ಎಷ್ಟೇ ಜಗಳವಾಡಿದ್ರೂ ಮರುದಿನ ಏನು ನಡೆದಿಲ್ಲ ಎಂದು ನಗುತ್ತಾ ಮಾತನಾಡುವ ಪ್ರೀತಿ ಸಿಕ್ಕಿದ್ರೆ ಆ ಜೀವನ ಸ್ವರ್ಗಕ್ಕೆ ಸಮಾನ. ನಮ್ಮನ್ನ ಕುಗ್ಗಿಸುವುದು ಕಷ್ಟಗಳಲ್ಲ, ಅದರಿಂದ ಉಂಟಾದ ನಷ್ಟಗಳು. ಎಲ್ಲವೂ ಇದ್ದು ಶಕ್ತಿಶಾಲಿಗಳೆನಿಸಿಕೊಳ್ಳುವುದು ದೊಡ್ಡದಲ್ಲ. ಎಲ್ಲ ಕಳೆದಾಗಲು ತೋರುವ ಧೈರ್ಯವೇ ನಿಜವಾದ ಶಕ್ತಿ. ನನ್ನಲ್ಲಿ ಏನಿಲ್ಲ ಎಂಬುವವನಿಗೆ ಕಣ್ಣು ತುಂಬ ನಿದ್ದೆ ಇದೆ, ಎಲ್ಲ ಇರುವವನಿಗೆ ನಾಳೆ ಇನ್ನೆಷ್ಟು ಮಾಡಲಿ ಎನ್ನುವುದೇ ಚಿಂತೆ. ನನ್ನ ಹಾಗೆ ನೀನು ಬದುಕು ಎಂದು ಸಲಹೆ ನೀಡಬಹುದೇ ವಿನಃ ನಾನು ಹೇಗಾದರೂ ಬದುಕ್ತೇನೆ ನೀನು ಹೀಗೆ ಬದುಕು ಎಂದು ಹೇಳೋ ಸರಿಯಲ್ಲ. ಮರದ ಬೇರು ನೀರು ಹುಡುಕಿ ಹೊರಟಾಗ ಅಡ್ಡ ಬಂದ ಬಂಡೆಗಳನ್ನು ಸೀಳಲು ಸಮಯ ವ್ಯರ್ಥ ಮಾಡುವ ಬದಲು ದಿಕ್ಕನ್ನೇ ಬದಲಿಸ್ತದೆ. ಗುರಿಯೆಡೆಗೆ ತಲುಪಲು ಸರಿದಾರಿ ಯಾವುದಾದ್ರೇನು? ಸೂರ್ಯನ ತಾಪ, ತಂದೆಯ ಕೋಪ ಇವೆರಡನ್ನು ಸಹಿಸಿಕೊಳ್ಳಿ. ಯಾಕಂದ್ರೆ ಸೂರ್ಯ ಮುಳುಗಿದ್ರೆ ಜಗತ್ತು ಕತ್ತಲು, ತಂದೆ ಇಲ್ಲದಿದ್ದರೆ ಜೀವನವೇ ಕತ್ತಲು. ಪ್ರತಿಯೊಬ್ಬರ ಕೆಟ್ಟ ನಡವಳಿಕೆಯಲ್ಲಿ ಬೆಂಬಲಿಸುವ ವ್ಯಕ್ತಿಯು ತನ್ನ ಕೆಟ್ಟ ಸಮಯದಲ್ಲಿ ಒಬ್ಬಂಟಿಯಾಗಿರ್ತಾನೆ. ಭಗವಂತ ಬದುಕನ್ನು ಶಾಪವಾಗಿ ಕೊಟ್ಟ, ಬದುಕಲು ನಗುವನ್ನ ವರವಾಗಿ ಕೊಟ್ಟ. ನಕ್ಕರೆ ಕಲ್ಮಶವಿರಬಾರ್ದು, ಪ್ರೀತಿಸಿದ್ರೆ ದ್ವೇಷವಿರಬಾರ್ದು, ಪ್ರಾರ್ಥಿಸಿದ್ರೆ ಕೆಟ್ಟ ಗುಣವಿರಬಾರ್ದು, ದಾನ ಮಾಡಿದ್ರೆ ಪ್ರತಿಫಲದ ನಿರೀಕ್ಷೆ ಇರಬಾರ್ದು. ನಿಮ್ಮ ಮನಸ್ಸಿನಲ್ಲಿ ನೀವು ಹೊಂದಿರುವ ಮಿತಿ ಮಾತ್ರ ನಿಮ್ಮನ್ನ ಕಟ್ಟಿ ಹಾಕ್ತದೆ. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ರೇನೆ ದೀಪ. ಹಾಗೆ ನಾವು ಚೆನ್ನಾಗಿದ್ರೇನೆ ಎಲ್ಲರೂ ನಮ್ಮವರು, ನಾವು ಚೆನ್ನಾಗಿಲ್ಲ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳು. ಸಂಪತ್ತು, ಜನಬಲ, ಅಧಿಕಾರ ಅಥವಾ ಶರೀರದ ಸೌಂದರ್ಯದ ಬಗ್ಗೆ ಎಂದಿಗೂ ಅಹಂಕಾರ ಪಡಬೇಡಿ. ಸಮಯ ಇವೆಲ್ಲವನ್ನ ಕ್ಷಣಾರ್ಧದಲ್ಲಿ ಕಸಿದುಕೊಳ್ತದೆ. ಮನಸ್ಸಿನಿಂದ ಒಳ್ಳೆಯವರಾಗಿರಿ. ನೀವು ಯಾರಿಗೆ ಹೇಗೆ ಕಾಣಿಸಿದ್ರು ಚಿಂತೆ ಮಾಡದಿರಿ. ಇದು ಮೋಸದ ಜಗತ್ತು ಗುರು. ಹೊಸ ವ್ಯಕ್ತಿ ಸಿಕ್ಕಾಗ ಹಳೆಯ ವ್ಯಕ್ತಿನ ಮರೆತು ಬಿಡ್ತಾರೆ. ಸಾಧನೆಗೆ ಬೇಕಿರುವುದು ಬರೀ ಆಶಾವಾದವಲ್ಲ, ಆಸೆಯೂ ಅಲ್ಲ, ಯಾರಿಂದಲೂ ಅಲುಗಾಡಿಸಲಾಗದ ಪ್ರಬಲವಾದ ಇಚ್ಛಾಶಕ್ತಿ. ಮಲಗುವ ಮುನ್ನ ನೀನು ಎಲ್ಲರನ್ನ ಕ್ಷಮಿಸು, ಏಳುವ ಮುನ್ನ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂದು
ಭಗವಂತ ಹೇಳ್ತಾನೆ. ವಾದ ಮುಂದುವರಿಸಬಾರ್ದು, ಹಾಗೆ ಸಾಧಿಸಬಾರ್ದು. ಇದರಿಂದ ನಮ್ಮ ಹೃದಯ ಭಾರವಾಗುವುದಲ್ಲದೆ ಬೇರೇನು ಸಾಧನೆಯಾಗದು. ಕೊಡುವುದನ್ನು ಕೊಡಲು ಶುರು ಮಾಡಿ, ಬರುವುದು ತಾನಾಗೆ ಬರ್ತದೆ. ಅದು ಸಂಪತ್ತು ಆಗಲಿ ಗೌರವ ಆಗಲಿ. ಯಾರು ನೆನಪಿಸಿಕೊಳ್ತಿಲ್ಲ ಅಂತ ಅನಾವಶ್ಯಕವಾಗಿ ಮರುಗದಿರು ಮಂಕೆ. ಅವಶ್ಯಕತೆ ಇದ್ದಾಗ ತಾವಾಗಿ ಹೊಡ್ಕೊಂಡು ಬರ್ತಾರೆ. ನೀನು ನೀನಾಗಿರು ಸುಮ್ಕೆ. ಕರ್ಮ ಹೇಳ್ತದೆ, ನೀನೆಲ್ಲೇ ಇರು, ಹೇಗೆ ಇರು. ಆದರೆ ನೀನು ನಿನ್ನ ಜೀವನದಲ್ಲಿ ಏನು ಮಾಡಿದ್ದೀಯೋ ಅದನ್ನು ನಿನಗೆ ವಾಪಸ್ ನೀಡಲು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರ್ತೇನೆ ಅಂತ. ಬದುಕಿನಲ್ಲಿ ಏಳು ಬೀಳುಗಳಲ್ಲಿ ನಿನಗಿಂತ ಉತ್ತಮವಾದ ಜೊತೆಗಾರ ಮತ್ತೊಬ್ಬನಿಲ್ಲ. ನಿನಗೆ ಸಿಗದ ಆ ಯೋಗ್ಯರಿಗೆ ನಿನ್ನನ್ನು ಕಾಡುವ ಶಕ್ತಿ ಇದ್ರೆ, ಕಾಣದ ದೇವರಿಗೆ ನಿನ್ನನ್ನು ಕಾಪಾಡುವ ಶಕ್ತಿ ಇದ್ದೇ ಇರ್ತದೆ. ದೇವರು ಎರಡನೇ ಅವಕಾಶ ಕೊಟ್ಟಾಗ ಹಳೆಯ ತಪ್ಪುಗಳನ್ನು ಮಾಡದಿರಿ. ಕೆಟ್ಟ ಸಮಯದಲ್ಲೂ ದೇವರನ್ನು ನಂಬಿದವರೇ ಒಳ್ಳೆಯ ಬದುಕು ಕಾಣುವುದು. ಕಷ್ಟಗಳು ದೇವರ ಮೇಲಿನ ನಂಬಿಕೆಯನ್ನ ಕುಸಿಯುವಂತೆ ಮಾಡ್ತದೆ. ಆದರೆ ನಂಬಿಕೆ ಕಳೆದುಕೊಳ್ಳದೆ ಯಾರು ಮುನ್ನಡೆಯುತ್ತಾರೋ ಅವರೇ ಗೆಲ್ಲುವುದು. ಎದುರಿಗೆ ಒಳ್ಳೆ ಮಾತುಗಳನ್ನಾಡುತ್ತಾ ಗುಟ್ಟಾಗಿ ಕೆಲಸ ಹಾಳು ಮಾಡುವ ಗೆಳೆಯ ಮತ್ತು ಸಂಬಂಧಗಳು ಹಾಲಿನೊಳಗೆ ವಿಷ ಹಾಕಿದ ಮಡಕೆಯಂತೆ. ಅಂತಹ ಜನರು ನಂಬಿಕೆಗೆ ಅರ್ಹರಲ್ಲ. ಒಬ್ಬ ವ್ಯಕ್ತಿಯ ವಿನಾಶವು ಹತ್ತಿರ ಬಂದಾಗ ಪ್ರತಿಯೊಬ್ಬರ ಒಳ್ಳೆಯ ಸಲಹೆಯು ಅವನಿಗೆ ಕೆಟ್ಟದಾಗಿ ತೋರ್ತದೆ. ಎಲ್ಲ ಹೇಳ್ತಾರೆ, ಮನುಷ್ಯ ಖಾಲಿ ಕೈನಲ್ಲಿ ಬರ್ತಾನೆ, ಖಾಲಿ ಕೈನಲ್ಲಿ ಹೋಗ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗ್ತಾನೆ. ಗುರಿ ತಲುಪುವವರೆಗೂ ವಿಶ್ವವನ್ನೇ ಮರೆತರು, ವಿಶ್ವಾಸವನ್ನು ಮರೆಯದಿರು. ಹಾದಿಯಲ್ಲಿ ಎಷ್ಟೇ ಮುಳ್ಳುಗಳಿದ್ರೂ ನಿಮ್ಮ ಧ್ಯಾನ ಭಂಗ ಆಗಬಾರ್ದು. ಯಾರು ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದ ತರ ಇರುವ ಒಂಟಿತನವೇ ಹೆಚ್ಚು ನೋವು ಕೊಡ್ತದೆ. ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು, ಬೆಟ್ಟದಂತೆ ತಾಳ್ಮೆ ಇರಬೇಕು. ಕೋಪ ಬರು ತಪ್ಪಲ್ಲ, ಅದು ಸುದೀರ್ಘ ಕಾಲ ಉಳಿಯಬಾರದು ಅಷ್ಟೇ. ಬೆಂಕಿಯಿಂದ ಮೈಚಳಿ ಕಾಯಿಸಿಕೊಳ್ಬೇಕು, ಅದರಲ್ಲೇ ಧುಮುಕಿ ಬಿಡೋದಲ್ಲ. ಮತ್ತೊಬ್ಬರ ಕುರಿತು ಅಪವಾದ ಮಾಡುವ ಮೊದಲು ಆಳವಾಗಿ ಯೋಚಿಸಿ. ಯಾಕಂದ್ರೆ ಮಾಡಿದ ಅಪವಾದ ಸುಳ್ಳಾದ್ರೆ ಅದರ ಪ್ರತಿಫಲ ತುಂಬಾ ಘೋರವಾಗಿರ್ತದೆ. ಗೆದ್ದವರ ಜೊತೆ ಯಾವತ್ತೂ ನಿಲ್ಬೇಡ, ಸೋತವರನ್ನ ಎಂದಿಗೂ ಕೈ ಬಿಡ್ಬೇಡ. ಇನ್ನೂ ಸಮಯವಿದೆ ಎಂದು ಭಾವಿಸುವುದೇ ಅತಿ ದೊಡ್ಡ ಸೋಲು. ಎಲ್ಲ ಸಮಯದಲ್ಲಿ, ಎಲ್ಲ ಸ್ಥಳದಲ್ಲಿ, ಎಲ್ಲ ಸಂದರ್ಭದಲ್ಲಿ ನೀನೇ ಸರಿ ಎಂದು ನೀನು ಭಾವಿಸೋದಾದ್ರೆ ಜೀವನದಲ್ಲಿ ನೀನು ಏನನ್ನು ಕಲಿಯಲಾರೆ. ಬದುಕಿನಲ್ಲಿ ಏನು ಅಂದುಕೊಂಡಂತೆ ನಡೆಯುತ್ತಿಲ್ಲ ಎಂದು ವಿಷಾದಿಸಬೇಡ. ಯಾಕಂದ್ರೆ ನಡೆಯುತ್ತಿರುವುದೆಲ್ಲವೂ ಮುಂದಿನ ಒಳ್ಳೆಯದಕ್ಕೆ ಸಿದ್ಧತೆಯಾಗಿರ್ತದೆ. ಮಿತಿಮೀರಿದ ಕನಸು ಜೀವನ ನಾಶಗೊಳಿಸಿದ್ರೆ ಹಿಡಿತ ತಪ್ಪಿದ ಮನಸ್ಸು ಜೀವನವನ್ನೇ ಬಲಿ ಪಡೆಯಬಲ್ಲದು. ಯಾವಾಗಲೂ ಸಂಶಯ ಪಡುವ ವ್ಯಕ್ತಿಗೆ ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲೂ ನೆಮ್ಮದಿ ಸಿಗೋದಿಲ್ಲ. ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಬರೋದಿಲ್ಲ. ಒಳ್ಳೆಯ ಬುದ್ಧಿ, ಒಳ್ಳೆಯ ವರ್ತನೆ, ಒಳ್ಳೆಯ ಮಾತು, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಯೋಚನೆ, ಒಳ್ಳೆಯ ಕೆಲಸ, ಕರುಣೆ, ಅಹಿಂಸೆ, ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಿದ್ರೆ ಪುಣ್ಯ ಲಭಿಸ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿ ಆಗಿರ್ತದೆ. ನಿನ್ನ ಆತ್ಮಸಾಕ್ಷಿಯ ಮುಂದೆ ಇನ್ನೊಂದು ಕಾನೂನಿಲ್ಲ, ನೆನಪಿರ್ಲಿ. ಅದಕ್ಕೆ ನ್ಯಾಯಾಧೀಶ ನೀನೇ ಆಗಿರ್ತೀಯ. ಮನಸ್ಸಿಗೆ ಬೇಜಾರಾದಾಗ ಮೌನಿಯಾಗಿರೋದು ಉತ್ತಮ. ದುಡುಕಿ ಮಾತನಾಡಿದಲ್ಲಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆಸೆಗಳನ್ನ ಉಳಿಸಿಕೊಂಡು ಉಸಿರು ನಿಂತರೆ ಮರಣ. ಉಸಿರು ಇದ್ದಾಗಲೂ ಆಸೆಗಳು ಇಲ್ಲವಾದ್ರೆ ಅದುವೇ ಮೋಕ್ಷ. ನಿನಗೆ ಸಂಪೂರ್ಣ ಭಯ ಹೋಗುವವರೆಗೂ ಭಯ ತರಿಸುವಂತ ಕೆಲಸಗಳನ್ನೇ ಮಾಡು. ತಪ್ಪು ವ್ಯಕ್ತಿಯ ಮೇಲೆ ನಿಮ್ಮ ಭಾವನೆಗಳನ್ನು ಎಂದಿಗೂ ವ್ಯರ್ಥ ಮಾಡಬೇಡಿ. ಸುದ್ದಿಗಾಗಿ ಸೇವೆ ಮಾಡಬೇಡಿ. ಸೇವೆ ಮಾಡಿ ಸುದ್ದಿ ಆಗಬೇಡಿ. ಸದ್ದಿಲ್ಲದೆ ಸೇವೆ ಮಾಡಿ. ಒಂದು ಮಾತು ನೆನಪಿಟ್ಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗ್ತಾರೆ, ಆದರೆ ಕಷ್ಟದಲ್ಲಿ ಭಗವಂತ ಮಾತ್ರ ಸಿಗೋದು. ಚಿಂತಿಸಬೇಡ. ಬದುಕಲ್ಲಿ ನಿಯತ್ತಾಗಿರೋರು ಯಾವಾಗಲೂ ಒಂಟಿಯಾಗಿರ್ತಾರೆ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರು ಹಾಕಬಾರ್ದು. ಅವಮಾನಕ್ಕೆ ಅಂಜಬೇಡ, ಅಪವಾದಕ್ಕೆ ಹೆದರಲು ಬೇಡ. ಸ್ವಾರ್ಥ ಯುಗ. ಸಿಗದಿದ್ರೆ ತೆಗಳುತ್ತಾರೆ, ಸಿಕ್ಕರೆ ಹೊಗಳುತ್ತಾರೆ. ಇಂಥದಕ್ಕೆ ಮನ ನೋಯಿಸ್ಕೊಳ್ಬೇಡ. ಸತ್ಯಕ್ಕಾಗಿ ಯಾವುದನ್ನಾದ್ರೂ ತ್ಯಾಗ ಮಾಡಿ, ಆದರೆ ಸತ್ಯವನ್ನ ಮಾತ್ರ ತ್ಯಾಗ ಮಾಡಬೇಡಿ. ಹೂಗಳಿಗೋಸ್ಕರ ಮುಳ್ಳುಗಳಿಗೂ ನೀರೆರೆಯಬೇಕಾಗುತ್ತೆ. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆಯ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡ್ತದೆ. ನಮಗಾಗಿ ಅಲ್ಲದಿದ್ದರೂ ನಮ್ಮ ಸೋಲನ್ನು ನೋಡಲು ಕಾಯುತ್ತಿರುವವರಿಗಾದರೂ ನಾವು ಗೆಲ್ಲೇಬೇಕು. ಒಂದು ಸಂಬಂಧ ಗಟ್ಟಿಯಾಗಿ ನಿಲ್ಲೋಕೆ ಕಾರಣ ನಂಬಿಕೆ. ಆ ನಂಬಿಕೆನೇ ಇಲ್ಲ ಅಂದ್ರೆ ಆ ಸಂಬಂಧಕ್ಕೆ ಬೆಲೆನೇ ಇರೋದಿಲ್ಲ ಅಲ್ವಾ? ಸಿಕ್ಕಿದನ್ನು ಪಡೆದು ತೃಪ್ತಿಯಿಂದ ಬಾಳ್ಬೇಕು. ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗ್ಬೋದು. ಇಂದು ಸಿಕ್ಕಿದ್ದು ನಾಳೆ ಒಲಿಯಬಹುದು. ಯೋಗವಿದ್ದಂತೆ ಭೋಗವಿರ್ತದೆ. ದ್ರೋಹ ಎಂದಿಗೂ ಸಾಯೋದಿಲ್ಲ. ಇಂದು ನೀನು ಮತ್ತೊಬ್ಬರಿಗೆ ಕೊಡುವೆ, ನಾಳೆ ನೀನು ಹಿಂತಿರುಗಿ ಪಡೆಯುವೆ. ನೆನಪಿರ್ಲಿ. ಮಾತಲ್ಲಿ ಸುಳ್ಳು ಇದ್ರೂ ಪರವಾಗಿಲ್ಲ, ಆದರೆ ತೋರಿಸೋ ಪ್ರೀತಿಯಲ್ಲಿ ಮಾತ್ರ ಸುಳ್ಳು ಇರಬಾರ್ದು. ನಂಬಿಕೆಯೊಂದು ಕೈ ಹಿಡಿದು ನಡೆಸಿತು. ನಂಬಿದವರು ಕೈಕೊಟ್ಟಾಗ ಹೃದಯ ಹರಿದಿದೆ ಎಂದೆ. ಎಲ್ಲರೂ ಕತ್ತರಿಯನ್ನೇ ತಂದರೆ ಹೊರತು ಯಾರಲ್ಲಿಯೂ ಸೂಜಿದಾರ ಇರಲೇ ಇಲ್ಲ. ಇದ್ದಾಗ ಪಾಪಿ ಅಂತಾರೆ, ಹೋದಾಗ ಪಾಪ ಅಂತಾರೆ. ಇಷ್ಟೇ ಈ ಪ್ರಪಂಚ.
ಎಲ್ಲ ಬಗೆಯ ಬಿರುಗಾಳಿಯೂ ಬದುಕನ್ನು ಹಾಳು ಮಾಡಲೆಂದು ಬರುವುದಿಲ್ಲ. ಕೆಲವೊಂದು ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಲೆಂದು ಬರಬಹುದು. ತೊಟ್ಟು ಮುರಿದ ಹೂವನ್ನು ಮತ್ತೆ ಜೋಡಿಸಲು ಸಾಧ್ಯವಿಲ್ಲ. ಆದರೆ ಕೊಂಬೆ ಬಲವಾಗಿದ್ರೆ ಅದರ ಮೇಲೆ ಹೊಸ ಹೂ ಅರಳಬಹುದು. ಅದೇ ರೀತಿ ಜೀವನದಲ್ಲಿ ಕಳೆದು ಹೋದ ಕ್ಷಣವನ್ನ ಮರಳಿ ತರಲು ಸಾಧ್ಯವಿಲ್ಲ. ಆದರೆ ಧೈರ್ಯ ಮತ್ತು ನಂಬಿಕೆಯಿಂದ ನಾವು ಮುಂಬರುವ ಪ್ರತಿ ಕ್ಷಣವನ್ನ ಸುಂದರವಾಗಿ ಮಾಡಬಹುದು. ದುಡ್ಡಿದ್ರೆ ಜೀವನವಲ್ಲ, ದಿನ ದುಡಿತಿದ್ರೆ ಜೀವನ. ಕಾಣದ ದೇವರು ಹೇಳುವವನಂತೆ, ಹೆತ್ತ ಕರುಳು ಹೊತ್ತ ಹೆಗಲು ಸುಖದಿ ಇಟ್ಟರೆ ನಾನೇ ನಿನ್ನಲ್ಲಿಗೆ ಬರುವೆನೆಂದು. ನೋವು ಸಾಗರದಷ್ಟಿದ್ರೂ ನಗುವು ಸಾಲ ಕೊಡುವಷ್ಟಾದ್ರೂ ಇರಬೇಕು. ಕಾಯುವುದಕ್ಕೂ ಒಂದು ಅರ್ಥ ಇದೆ. ಆದರೆ ಅದೇ ಕಾಯುವಿಕೆ ಪ್ರತಿ ಸಲನೂ ನಿರಾಸೆ ಆದರೆ ನಂಬಿಕೆನೂ ಹೊರಟು ಹೋಗ್ತದೆ. ಇರುವಷ್ಟು ದಿನ ಭಾವನೆಗಳನ್ನು ಹಂಚಿಕೊಂಡು ಬದುಕಿ. ಸತ್ತ ಮೇಲೆ ಮೌನವಾಗೋದು ಇದ್ದೇ ಇದೆ. 4 ಜನರೊಂದಿಗೆ ಮಾತನಾಡುವುದನ್ನು ಕಡಿಮೆ ಮಾಡಿದೆ. ಯಾಕಂದ್ರೆ ನನ್ನ ಸ್ವಂತ ಜನರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಾನು ಕೇಳಿದೆ. ಎಲ್ಲರಿಗೂ ಎಲ್ಲ ಸಮಯದಲ್ಲೂ ನಾವು ಬೇಕಾಗಿರೋದಿಲ್ಲ. ಒಳ್ಳೆತನ ತೋರಿಕೆಗಾಗಲ್ಲ, ಒಳ್ಳೆತನ ನಮ್ಮ ನೆಮ್ಮದಿಗಾಗಿ. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಹಲವರಿಗೆ ಕರಗತವಾಗಿರ್ತದೆ. ಆದರೆ ತಮ್ಮನ್ನು ವಿರೋಧಿಸಿದ್ರೂ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರ್ತದೆ. ಒಬ್ಬರನ್ನ ಇನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಎನ್ನುವುದರ ಮೇಲೆ ಸಂಬಂಧಗಳು ಗಟ್ಟಿಯಾಗಿ ನಿಲ್ತವೆ ಹೊರತು ಹತ್ತಿರ ಇದ್ದಾಗ ಬೆಸೆಯುವ ಅಥವಾ ದೂರವಾದಾಕ್ಷಣ ಸಂಬಂಧಗಳು ಹಳಸೋದಿಲ್ಲ. ಕಿತ್ತು ತಿನ್ನುವ ಬಡತನವೇ ಬಂದರು ಹಂಚಿ ತಿನ್ನುವ ಸಿರಿತನವ ಮರೆಯಬೇಡ. ಭಾಗವಾಗಿದ್ದೀನಿ ಅಂದುಕೊಂಡೆ, ಆದರೆ ಭಾರ ಆಗಿದ್ದೀನಿ ಅಂತ ಗೊತ್ತಿರಲಿಲ್ಲ. ಸೋಲು ಕಣ್ಮುಂದೆ ಇದ್ರೆ ಗೆಲುವು ಬೆನ್ನ ಹಿಂದೆ ಇರ್ತದೆ. ಗೆಲ್ಲೋ ತಾಳ್ಮೆ ಇರಬೇಕು ಅಷ್ಟೇ. ದೇವರು ನಮಗೆ ಎಲ್ಲವನ್ನೂ ಕೊಡಲಿಲ್ಲ, ಆದರೆ ಏನು ಅಗತ್ಯವೋ ಅದನ್ನು ಕೊಡಲು ಮರೆಯೋದಿಲ್ಲ. ಎಲ್ಲಿ ನಿಂತಿದ್ದೀರೋ ಅಲ್ಲಿಂದಲೇ ಆರಂಭಿಸಿ. ನಿಮ್ಮ ಬಳಿ ಏನಿದೆಯೋ ಅದನ್ನೇ ಬಳಸಿಕೊಳ್ಳಿ ಮತ್ತು ಏನು ಮಾಡಬಹುದೆನಿಸುತ್ತದೆಯೋ ಅದನ್ನೇ ಮಾಡಿ. ಒಟ್ಟಿನಲ್ಲಿ ಸುಮ್ಮನಿರಬೇಡಿ. ವಿದ್ಯೆ ಇಲ್ಲದವನಿಗೆ ಗೌರವ ಕೊಟ್ಟು ಮಾತನಾಡುವವನೇ ನಿಜವಾದ ವಿದ್ಯಾವಂತ. ಎಲ್ಲವನ್ನೂ ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು, ನಿನ್ನವರು ಯಾರು ಎಂದು ತಿಳಿಯುತ್ತದೆ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರ್ತದೆ: ನನಗೆ ಬಂದಂಥ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂಥ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗ್ಲಿ. ಯಾರೊಬ್ಬರೂ ಕಿತ್ತುಕೊಳ್ಳಲಾಗದ ಸದಾ ನಿಮ್ಮನ್ನೇ ಹಿಂಬಾಲಿಸುವ ನಿಧಿ ಅಂದ್ರೆ ವಿದ್ಯೆ. ಭತ್ತದ ಗದ್ದೆಯಲ್ಲಿ ಮಂಗಗಳನ್ನು ಓಡಿಸುವವನು ಸತ್ತು ಹೋದ ಎನ್ನುವ ಸುದ್ದಿ ತಿಳಿದಾಗ ಅವುಗಳೆಲ್ಲ ಕುಣಿದು ಕುಪ್ಪಳಿಸಿದವು. ಆದರೆ ಮುಂದಿನ ವರ್ಷ ಭತ್ತ ಬೆಳೆಯದೆ ಮಂಗಗಳು ಉಪವಾಸ ಬಿದ್ದಾಗ ಗೊತ್ತಾಗಿದ್ದು ಸತ್ತು ಹೋದವ ಬೇರೆ ಯಾರೂ ಅಲ್ಲ, ನಮಗೆ ತಿನ್ನಲು ಭತ್ತ ಬೆಳೆಯುತ್ತಿದ್ದ ಅನ್ನದಾತ ರೈತ ಅಂತ. ಶ್ರದ್ಧೆಯಿಂದ ಮಾಡಿದ ಕೆಲಸಕ್ಕೆ ಭಗವಂತನೇ ಸಹಿ ಮಾಡಿ ಚೆಕ್ ಕೊಡ್ತಾನೆ. ನೀ ಮುನ್ನುಗ್ತಿರು. ಮಧ್ಯ ವಯಸ್ಸು ದಾಟಿದ ನಂತರ ಕನ್ನಡಿ ನೋಡುವುದನ್ನು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಆಗ ಕನ್ನಡಿ ತೋರಿಸುವ ಸತ್ಯ ಒಪ್ಪಿಕೊಳ್ಳಲು ಎಲ್ಲರೂ ಹಿಂಜರಿಯುತ್ತಾರೆ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಕಾತರಿ ಇರಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಇರಬೇಕು. ಹೊಗಳಿಕೆಗಳು ತಲೆಗೆ ಹತ್ತದಂತೆ, ಟೀಕೆಗಳು ಹೃದಯವನ್ನು ಘಾಸಿಗೊಳಿಸದಂತೆ ನೋಡಿಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ. ಪರೀಕ್ಷೆಗಳಿರದ ಪಾಠಗಳಿರ್ಬೋದು, ಆದರೆ ನಿರೀಕ್ಷೆಗಳಿರದ ಸಂಬಂಧಗಳಿಲ್ಲ. ಬರೆಯುವ ಪದಗಳೇ ಆಗ್ಲಿ, ನುಡಿಯುವ ಮಾತುಗಳೇ ಆಗ್ಲಿ, ನೋಡುವ ರೀತಿಯೇ ಆಗ್ಲಿ ಇನ್ನೊಬ್ಬರಿಗೆ ಹಿಡಿಸುವಂತಿರಲಿ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ, ಆದರೆ ಬರೀ ನಾಳೆಯ ಚಿಂತೆಯಲ್ಲೇ ಇಂದಿನ ಸಂತೋಷ ಕಳೆದುಕೊಳ್ಬಾರ್ದು. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನೋ ನಂಬಿ ಯಾಕೆ ಜೀವನ ನಡೆಸ್ತೀರಿ? ಕೋಪ ಅನ್ನೋದು ಒಬ್ಬರನ್ನ ಸೋಲಿಸಿದ್ರೆ ನಗು ಅನ್ನೋದು 100 ಜನರ ಮನಸ್ಸನ್ನ ಗೆಲ್ತದೆ. ಸದಾ ನಿಮ್ಮ ಮುಖದಲ್ಲಿ ನಗು ತುಂಬಿರ್ಲಿ. ಸೋತಾಗ ಸಿಗುವ ಸಾಂತ್ವನದ ಒಂದು ನುಡಿ ಗೆದ್ದಾಗ ಸಿಗುವ 1000 ಹೊಗಳಿಕೆಗಿಂತ ಶ್ರೇಷ್ಠ. ಆಹಾರ ಅತಿಯಾದರೆ ಎಷ್ಟು ಅಪಾಯಕಾರಿಯೋ ಆಲೋಚನೆಯೂ ಅಷ್ಟೇ. ಅತಿಯಾಗಿ ಯೋಚನೆ ಮಾಡಲೇಬಾರದು. ನಮ್ಮ ಸಾಧನೆಯ ಹಾದಿಯಲ್ಲಿ ನಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವ ಹಲವಾರು ಅಡೆತಡೆಗಳು ಬರ್ತವೆ. ಯಾವುದಕ್ಕೂ ಕುಗ್ಗದೆ ಹೆದರದೆ ನಮ್ಮ ಗುರಿಯತ್ತ ಮಾತ್ರ ನಮ್ಮ ಗಮನವಿರಲಿ. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳೇ ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ನಿಯತ್ತಾಗಿರೋರು ಯಾವಾಗಲೂ ಗರ್ವದಿಂದ ಇರ್ತಾರೆ. ಅವರು ಯಾರ ಮುಂದೆಯೂ ತಲೆಬಾಗಿಸೋಕೆ ಇಷ್ಟಪಡಲ್ಲ, ಯಾಕಂದ್ರೆ ಅವರಿಗೆ ನಟಿಸೋಕೆ ಬರಲ್ಲ. ಅಂಥವರು ಯಾರಿಗೂ ಇಷ್ಟವಾಗಲ್ಲ. ನಗುವುದಕ್ಕೆ ಕಾರಣಗಳನ್ನ ಹುಡುಕುತ್ತಲೇರಿ. ಅದು ನಿಮ್ಮ ಆಯಸ್ಸನ್ನು ಹೆಚ್ಚಿಸಲಾರದೇನು, ಆದರೆ ಬದುಕಿನ ಸೌಂದರ್ಯವನ್ನಂತೂ ಹೆಚ್ಚಿಸ್ತದೆ. ಜ್ಞಾನವೇ ಶಕ್ತಿ, ಅದನ್ನು ಗಳಿಸಲು ಶ್ರದ್ಧೆ ಬೇಕು. ಮನಸ್ಸಿನಲ್ಲಿ ಪ್ರೀತಿ, ಮಾತಿನಲ್ಲಿ ಮಾಧುರ್ಯ ಮತ್ತು ಮುಖದಲ್ಲಿ ನಗು, ಇದು ಜೀವನದ ಎಲ್ಲ ಕಹಿಗಳಿಗೆಗಳನ್ನ ನಿಭಾಯಿಸುವ ಸೂತ್ರವಾಗಿದೆ. ಸಂತೋಷವು ಜೀವನದ ಯಶಸ್ಸಿನ ಕೀಲಿಯಾಗಿದೆ. ನೀವು ಮಾಡುವ ಕೆಲಸವನ್ನು ನೀವು ಪ್ರೀತಿಸಿದ್ರೆ
ನೀವು ಯಶಸ್ವಿಯಾಗ್ತೀರಿ. ಮನುಷ್ಯ ಎಂಥವನಾದ್ರೂ ಆಗಿರ್ಲಿ, ಅವನ ಅಭಿಪ್ರಾಯಗಳು ಗುಣಗಳು ಏನೇ ಆಗಿರ್ಲಿ, ಅವನಿಂದ ನೀನು ಕಲಿಯಬೇಕಾದ ಗುಣ ಯಾವುದೋ ಒಂದು ಇರಬಹುದು. ಅದಕ್ಕೆ ಎಲ್ಲರೊಂದಿಗೆ ಮಾತನಾಡು. ಅವರ ಮಾತುಗಳಲ್ಲಿ ನಿನಗೆ ಅವಶ್ಯವಿರುವ ಯಾವುದಾದ್ರೂ ಒಂದು ಅಂಶ ಸಿಗದೇ ಇರೋದು. ಎಷ್ಟೇ ಅಡೆತಡೆಗಳು ಎದುರಾದರೂ ಸೂರ್ಯ ಉದಯಿಸದೇ ಇರೋದು. ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿ ಆತಂಕಗಳು ಎದುರಾಗೋದು ಸಹಜ. ಅದಕ್ಕೆ ಅಂಜಬಾರದು. ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ, ನಮ್ಮ ಕಷ್ಟಗಳು ಅಷ್ಟೇ. ಸ್ವಿಚ್ ಹಾಕಿದ ಮರುಕ್ಷಣ ಫ್ಯಾನ್ ತಿರುಗುತ್ತದೆ, ಆದರೆ ಸ್ವಿಚ್ ಆಫ್ ಮಾಡಿದ ಮರುಕ್ಷಣ ಫ್ಯಾನ್ ನಿಲ್ಲೋದಿಲ್ಲ. ಕಷ್ಟಗಳು ಕೂಡ ಅಷ್ಟೇ, ಬರುವುದಕ್ಕೆ ಬೇಗ ಬರ್ತವೆ, ಹೋಗುವುದಕ್ಕೆ ಸಮಯ ತೆಗೆದುಕೊಳ್ತವೆ. ನಮಗೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ. ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಂತ, ಹಾಗೇನಾದರೂ 4-6 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ಕಾಪಾಡ್ತಾನೆ. ಜೀವನ ನಿತ್ಯ ಕಲಿಯುವ ಪಾಠಶಾಲೆ. ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ, ದುರ್ಜನರಿಂದ ನೋವಿನ ಪಾಠ ಕಲಿಕೆ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ. ಸುಲಭವಾಗಿ ಸಿಗೋದು ಕೊನೆಯವರೆಗೆ ಉಳಿಯೋದು ಕಷ್ಟ, ಕೊನೆಯವರೆಗೆ ಉಳಿಯೋದು ಸುಲಭವಾಗಿ ಸಿಗೋದು ಕಷ್ಟ. ನಿನ್ನ ಮುಂದೆ ಯಾರೆಷ್ಟೇ ಹಾರಾಡಲಿ ನೀನು ಮೌನವಾಗಿರು. ತಾಳ್ಮೆ ಕಳೆದುಕೊಳ್ಬೇಡ. ಅವರ ಹಾರಾಟಕ್ಕೆ ನಿನ್ನ ತಾಳ್ಮೆಗೆ ಭಗವಂತ ಉತ್ತರ ಕೊಡ್ತಾನೆ. ಕೆಲವರು ಸೋತಾಗಲೂ ಸಂಭ್ರಮಿಸ್ತಾರೆ, ಗೆಲ್ಲದಿರಲು ಇನ್ನೊಂದು ದಾರಿ ಕಂಡುಕೊಂಡ ಖುಷಿಗೆ. ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳುವುದಲ್ಲ, ತೋರಿಸಿಕೊಳ್ಳೋದಲ್ಲ. ನಾವು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು. ಅದೇ ನಿಜವಾದ ಯೋಗ್ಯತೆ. ಜೀವನ ಚಿಕ್ಕದಾಗಿದೆ, ಸಣ್ಣ ಸಂಗತಿಗಳಿಗೆ ಖುಷಿ ಪಡಿ. ಇಲ್ಲದಿರುವುದರ ಚಿಂತೆ ಬಿಟ್ಟು ಇರುವುದನ್ನು ಹೆಚ್ಚೆಚ್ಚು ಆನಂದಿಸಿ. ಕಷ್ಟಗಳನ್ನು ಮೌನವಾಗಿ ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು. ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು. ಪುಣ್ಯ ಸಂಗ್ರಹ ಖಾಲಿಯಾದಾಗ ಕರ್ಮದ ಹೊಡೆತ ಎಷ್ಟು ಬಲವಾಗಿ ಮತ್ತು ಭಯಂಕರವಾಗಿ ಇರುತ್ತದೆ ಅಂದ್ರೆ ಜೀವನದಲ್ಲಿ ಏನಾಗ್ತಿದೆ ಎಂದು ಅರಿವಿಗೆ ಬರೋದೇ ಇಲ್ಲ. ಜೀವನದಲ್ಲಿ ಎಲ್ಲರಿಗೂ ಬುದ್ಧಿ ಬರೋದು ಮತ್ತೊಬ್ಬರನ್ನು ಅತಿಯಾಗಿ ನಂಬಿ ಮೋಸ ಹೋದಾಗ ಮಾತ್ರ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.